ಇವಾಗ ಬನ್ನಿ ನಮ್ಮ ದೇವರು ನಮ್ಮ ಆರಾಧನೆ ದೈವ ನಮ್ಮ ಗಂಗಮ್ಮ ನಮಗೆ ತುಂಬಾ ಅಂದ್ರೆ ತುಂಬಾ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತೋರಿಸ್ತೀನಿ, ನೀವೇ ನೋಡ್ಕೊ ಬನ್ನಿ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ, ಇವಳೇ ಮೃತ್ಯು ದೇವತೆ. ಎಣ್ಣೆ ನಮ್ಮ ಗಂಗಾ ಭವನಿ ಅವತಾರ ಹಾಕಿ ಇವಾಗ ನಿಮ್ಗೆ ತೋರಿಸ್ತೀನಿ ಎಣ್ಣೆ ಯಾವ ತರ ಆಡ್ತಾರೆ ಅಂತ. ಸೂಪರ್ ಅಂದ್ರೆ ಸೂಪರ್ ಇರುತ್ತೆ, ಹೇಳ್ಕೊಂಡು ಸಾಕಾಗಲ್ಲ ನಮ್ಗೆ ನೋಡಕ್ಕೆ. ಈಗ ತಾನೇ ಸಿನಿಮ್ಯಾಟಿಕ್ ಶೂಟ್ಸ್ ನೋಡಿದ್ರಲ್ಲ ಅಣ್ಣ ಯಾವ ಥರ ಇದ್ದಾರೆ ಅಂತ. ಸೊ ಇವಾಗ ಅಮ್ಮಗೆ ಮೈ ಮೇಲೆ ಬರುತ್ತೆ ನೋಡಿ, ಸೂಪರ್ ಆಗಿರುತ್ತೆ, ಎಂಜಾಯ್ ಮಾಡ್ತೀರಾ, ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಚಿಂತಾಮಣಿಲಿ ಗಂಗಮ್ಮ ಜಾತ್ರೆ ನಡೀತಿದೆ ಗುರು. ನಿನ್ನೆ ಮೆರವಣಿಗೆ ಆಯಿತು, ಸೊ ಅದನ್ನ ನೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಾನು ಬಂದಿದ್ದೆ ಲೇಟ್ ಆಯಿತು, ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ ಗುರು. ಆದರೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಡೈಲಾಗ್ ಹೇಳಿದ್ದೀನಿ, ಅದಂತೂ ತುಂಬ ಚೆನ್ನಾಗಿ ಹೋಗ್ತಿದೆ. ನೋಡಿ ನೀವು ಒಂದ್ಸರಿ ಮುಕ್ಕುಸ್ ಮ್ಯಾಜಿಕ್ ಇನ್ಸ್ಟಾ ಪೇಜ್ನ. ಸೊ ಇವತ್ತು ನಮ್ಮ ಚಿಂತಾಮಣಿ ಗಂಗಮ್ಮ ಜಾತ್ರೆನ ನನ್ನ ಕಣ್ಣಿಂದ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಇಡೀ ಚಿಂತಾಮಣಿ ಗಂಗಮ್ಮ ಜಾತ್ರೆ ಯಾವ ಥರ ನಡೆಸ್ತಿದ್ದಾರೆ. ಸೊ ನನ್ನ ಗೆಸ್ಟ್ಗಳು ಯಾರಪ್ಪ ಕರ್ಕೊಂಡ್ಬಂದಿದ್ದೀನಿ ನಾನು ಬೆಂಗಳೂರಿಂದ ಅಂತ ಹೇಳಿದ್ರೆ, ನೋಡಿ ಇವಾಗ ಅವ್ನು ಫ್ರೀ ಫೈರ್ ಆಡ್ಕೊಂಡಿದ್ದಾನೆ. ಮಚ್ಚ ಬರ್ತೀಯಾ ಬರಲ್ಲ ಇವಾಗ ಗಂಗಮ್ಮ ಜಾತ್ರೆ? ನೋಡಿ ಈ ಥರ ಫ್ರೀ ಫೈರ್ ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿ. ನೆಕ್ಸ್ಟು ಇವಾಗ ನೋಡಿ ಅಕ್ಷಯ್ ನನ್ನ ಫ್ರೆಂಡ್. ಎಲ್ಲರೂ ರೆಡಿ ಇದೀರೇನೋ? ಓಕೆ ನಮಗ ನೋಡಿ, ನನ್ನ ಬ್ಲಾಗ್ಸಲ್ಲಿ ಪ್ರತಿದಿನ ಇವತ್ತು ಅವ್ನಿಗೆ ರೋಸ್ಟ್ ಮಾಡ್ತಿದ್ದೀನಲ್ಲ, ಇವತ್ತು ಅವ್ನಿಗೆ ಇಕ್ಕೊಂಡು ರೋಸ್ಟ್ ಮಾಡೋಣ. ಬನ್ನಿ ಹೋಗೋಣ. ಗುರು ಇವಾಗ ಏನು ಗೊತ್ತಾ, ನಮ್ಮ ಏರಿಯಲ್ಲಿ ಒಂದು ಗಂಗಮ್ಮ ಗಂಗಮ್ಮ ಅವತಾರ ಥರ ಒಂದು ಎಣ್ಣೆ ಎತ್ತಿತಾನೆ, ತುಂಬ ಅಂದರೆ ತುಂಬ ಸಖತ್ತಿರುತ್ತೆ. ಸೊ ಆ ಸೀನ್ ಇವಾಗ ತೋರಿಸ್ತೀನಿ. ಇವಾಗ ನಾನು ಧನುಷು ಮತ್ತು ನಮ್ಮ ಇವರೆಲ್ಲ ಹೋಗ್ತೀವಿ. ಬನ್ನಿ ಹಂಗೆ ಹೋಗಿ ಎಂಜಾಯ್ ಮಾಡೋಣ. ಬನ್ನಿ ಗುರು, ಇದು ನಮ್ಮ ಮನೆ. ಸೊ ನಮ್ಮ ಮನೆ ಮುಂದೆನೇ ಅವರು ಅವತಾರ ಎಲ್ಲ ಹಾಕಿ ಈ ಥರ ಮಾಡ್ತಾರೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಕ್ಲಾರಿಟಿಯಾಗೆ. ಸೂಪರ್ ಅಂದರೆ ಸೂಪರ್ ಇರುತ್ತೆ. ಸೊ ಬನ್ನಿ, ಸಖತ್ತಿರುತ್ತೆ. ಓಕೆ ಗುರು, ಮತ್ತು ನಮ್ಮ ಏರಿಯಲ್ಲಿ ಪ್ರತಿ ಮೂರು ವಾರಕ್ಕೆ ಸಲ್ಮುದ್ದೆ ಇಟ್ಟು ಅಲ್ಲ ನಮ್ಮ ದೇವ್ರನ್ನ ಇಟ್ಟು ಆ ದೇವ್ರ ಮುಂದೆ ಸಲ್ಮುದ್ದೆ ಇಡ್ತಾರೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ನೋಡಿ ಇದೇ ಅದು, ನಾವು ಪ್ರತಿ ವಾರ 3 ವಾರಕ್ಕೆ ಒಂದ್ಸರಿ ಇಲ್ಲಿ ಎಲ್ಲರೂ ಸಲ್ಮುದ್ದೆ ಇಟ್ಟು ಇಲ್ಲಿ ದೇವ್ರನ್ನ ಪೂಜೆ ಮಾಡ್ಕೊಂಡು ಮತ್ತೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಆ ಬ್ಲೂ ಆಗಿ ಕಾಣಿಸ್ತಿರೋದು ನಮ್ಮ ಮನೆ. ನೆಕ್ಸ್ಟು ಇದು ಕೀರ್ತಿನಗರ್ ಗುರು, ನಮ್ಮ ಕೀರ್ತಿನಗರ್ ನೋಡಿಸ್ತೀನಿ ನೋಡಿ. ಇದು ನಮ್ಮ ಏರಿಯಾ. ಇಲ್ಲಿಂದ ಹೆಂಗೆ ಬಂದರೆ ನಮ್ಮ ಮನೆ, ಇಲ್ಲಿ ಬ್ಲೂ ಕಲರ್ ಇರೋದು ನಮ್ಮ ಮನೆ. ನಮ್ಮ ಏರಿಯಲ್ಲಿ ಒಂದು ಹೆಣ್ಣು 13 ವರ್ಷದಿಂದ ಗಂಗಾ ಭವಾನಿ ದೇವಿದು ಅವತಾರ ಆಗ್ತಿತ್ತ. ಸೊ ಆ ಹೆಣ್ಣನ್ನು ತೋರಿಸ್ತೀನಿ ನೋಡಿ. ಸೊ ಒಂದು ನಿಮಿಷ. ಸೊ ಈ ಎಣ್ಣೆ ನಮ್ಮ ಗಂಗಾ ಭವಾನಿ ಅವತಾರ ಹಾಕಿ ಇವಾಗ ನಿಮ್ಗೆ ತೋರಿಸ್ತೀನಿ ಎಣ್ಣೆ ಯಾವ ಥರ ಆಡ್ತಾರೆ ಅಂತ. ಸೂಪರ್ ಅಂದರೆ ಸೂಪರ್ ಇರುತ್ತೆ, ಹೇಳ್ಕೊಂಡು ಸಾಕಾಗಲ್ಲ ನಮ್ಗೆ ನೋಡೋಕ್ಕೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನೋಡಿ ದೀಪ ಇಟ್ಟಿದ್ದಾರೆ ಒಳಗಡೆ. ಸೊ ಇವಾಗ ಎಣ್ಣೆ ಕರ್ಗಾನ್ ಎತ್ತಿ ಸೂಪರ್ ಡ್ಯಾನ್ಸ್ ಆಡ್ತಾರೆ ಗಂಗಾ ಭವಾನಿ. ನಾನು ಅವಾಗಿಂದ ಒಳಗಡೆನೇ ಇದ್ದೀನಿ ಅಂತ ಹೇಳಿದ್ರೆ ಗುರು. ಮತ್ತೆ ಇವರು ಇಲ್ಲಿ ಸ್ಟಾರ್ಟ್ ಮಾಡಿದರೆ, ಈ ಅಮ್ಮ ಮೈ ಮೇಲೆ ಬರೋದು ಸ್ಟಾರ್ಟ್ ಮಾಡಿದರೆ ಇಲ್ಲಿ ಅಷ್ಟು ಜನ ಫುಲ್ ಜನ ತುಂಬೋಗ್ಬಿಡ್ತಾರೆ. ಅದಕ್ಕೆ ನೋಡೋಕ್ಕಾಗಲ್ಲ ಅಂತ ಮೊದಲೇ ನಾನು ನನ್ನ ಫ್ರೆಂಡ್ ಒಳಗಡೆ ಇದ್ದೀವಿ. ಸೊ ನಿಮ್ಗೆ ತೋರಿಸ್ಬೇಕಂತ ನಾವು ಇವಾಗ ಮೊದಲಿಂದನೇ ಇದ್ದೀವಿ. ಸೊ ನಿಮ್ಗೆ ತೋರಿಸ್ತೀವಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನೋಡ್ತೀರಿ ಲಾಸ್ಟ್ ಅಂತ. ಸರಿ ಬನ್ನಿ. ಈಗ ತಾನೇ ಸಿನಿಮ್ಯಾಟಿಕ್ ಶೂಟ್ಸ್ ನೋಡಿದ್ರಲ್ಲ ಅಣ್ಣ ಯಾವ ಥರ ಇದ್ದಾರೆ ಅಂತ. ಸೊ ಇವಾಗ ಅಮ್ಮಗೆ ಮೈ ಮೇಲೆ ಬರುತ್ತೆ ನೋಡಿ, ಸೂಪರ್ ಆಗಿರುತ್ತೆ, ಎಂಜಾಯ್ ಮಾಡ್ತೀರಾ, ನೋಡ್ತಾ ಇರಿ.
ತಾನೇ ನಮ್ಮದು ಇಲ್ಲಿ ಮನೆ ಹತ್ರ ಇರೋ ಆ ಗಂಗಮ್ಮದು ಅವತಾರ ಎಲ್ಲ ತೋರಿಸೋದಲ್ಲ ನಾಟಿದು ಸೂಪರ್ ಅಂದರೆ ಸೂಪರ್ ಇತ್ತು. ಇವಾಗ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿ ವ್ಲಾಗ್ ಮಾಡೋಣ. ಸೊ ಬನ್ನಿ, ಏನಂತೆ ಮಚ್ಚ? ಸೊ ಬನ್ನಿ ಇವಾಗ ವ್ಲಾಗ್ ಸಿಗೋಣ. ಮತ್ತು ಇವಾಗ ನಿಮಗೆ ಸ್ಪೆಷಲ್ ಪರ್ಸನ್ ಒಬ್ಬ ಇಂಟ್ರೊಡಕ್ಷನ್ ಕೊಡ್ತಾನೆ ನನ್ನ ವ್ಲಾಗ್ಸಲ್ಲಿ. ಸೊ ಅವ್ರನ್ನೂ ತೋರಿಸ್ತೀನಿ ಬನ್ನಿ, ಯಾರು ಅಂತ ಕಾಯ್ತಾ ಇರ್ರಿ. ಹೋಗೋಣ ಈಗ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಚಿಂತಾಮಣಿಯಲ್ಲಿ ಗಂಗಮ್ಮ ನೋಡೋಕ್ಕೆ ತುಂಬ ಅಂದರೆ ಇಷ್ಟ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವಾಗಿಂದ ನಾವು ನಂಬಿರೋ ದೇವರು. ನಾವು ಏನಾದರೂ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿತ್ತು ಅಂತ ಹೇಳಿದ್ರೆ ನಾನು ಶುಕ್ರವಾರ ಹೋಗಿ ಒಂದು ದೀಪ ಹಚ್ಬಿಡ್ತಿದ್ದೆ. ನಿಂಬೆಹಣ್ಣು ದೀಪ ಅಂದರೆ ಗಂಗಮ್ಮನಿಗೆ ತುಂಬ ಇಷ್ಟ ಅಂತಿದ್ರು. ಸೊ ನಿಂಬೆಹಣ್ಣಿನ ದೀಪ ಹಚ್ಚಿ, ಅಮ್ಮ ನೆಕ್ಸ್ಟ್ ಟೈಮ್ ನಾನು ತೆಗಿತೀನಿ, ಈ ಟೈಮ್ ನಮ್ಮ ಅಮ್ಮಗೆ ಗೊತ್ತಾಗ್ದಿರ ನೋಡಮ್ಮ ಅಂತ ಈ ಥರ ನಾವು ಬೇಡಿಕೆ ಮಾಡ್ಕೊತಿದ್ವಿ. ಸೊ ಅದೇನೋ ಗೊತ್ತಿಲ್ಲ, ಹಾಗೆ ಏನೋ ಒಂಚೂರು ನಮಗೆ ಒಳ್ಳೇದಾಗ್ತಿತ್ತು. ಸೊ ಅವಾಗಿನಿಂದ ನನಗೆ ಈ ಥರನೇ ಅಂದರೆ ಇವಾಗೇನು ನಾವು ಕೋರ್ಕೊಳಲ್ಲ, ಅಂದರೆ ನಮಗೆ ದೇವ್ರ ಭಕ್ತಿ ತುಂಬ ಜಾಸ್ತಿನೇ ಇದೆ. ಅದು ಗಂಗಮ್ಮ ಅಂದರೆ ನಂಗೆ ತುಂಬ ಇಷ್ಟ. ಸೊ ಬನ್ನಿ ಗಂಗಮ್ಮನ ನೋಡೋಣ ನನ್ನ ಕಣ್ಣಿಂದ. ಹಲೋ ಅಮ್ಮ, ಗಂಗಮ್ಮ ಜಾತ್ರೆಗೆ ಬಂದಿದ್ದೀನಿ. ರೋಡ್ಗಳೆಲ್ಲ ತುಂಬ ರಶ್ ಇದೆ. ದೇವರು ನಮ್ಮ ಹೆಬ್ಬಾದು ನೋಡಿ ಬನ್ನಿ ಗುರು. ತುಂಬ ರಶ್ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅವಾಗ ತೋರಿಸಿದ್ನಲ್ಲ ಹೆಂಗನ ಅವರು ಇನ್ನ ಇಲ್ಲಿ ಡ್ಯಾನ್ಸ್ ಆಗ್ತಿದ್ದಾರೆ ನೋಡಿ. ಸೊ ಬನ್ನಿ ನಾವು ಇವಾಗ ಗಂಗಮ್ಮ ದೇವಸ್ಥಾನ ಹತ್ರ ಹೋಗೋಣ. ಸೊ ಅಲ್ಲಿ ಯಾಕಂತ ಹೇಳಿದ್ರೆ ಬರೋ ಮುಂಚೆನೇ ನಾನು ಗಂಗಮ್ಮ ದೇವಸ್ಥಾನ ನೋಡ್ಬೇಕು, ಯಾಕಂದರೆ ಅಲ್ಲಿ ತುಂಬ ರಶ್ ಆಗಿಬಿಡುತ್ತೆ. ಮತ್ತ ಬೇಗ ನಡಿ ಮತ್ತ ಬಾಬಾ ಸ್ಟ್ರೈಟ್ ನಡಿ, ಇದ್ಕಡೆ ನಡಿ, ಊರು ಮುಂದೆ ನಡಿ. ಸೊ ನೆಕ್ಸ್ಟು ಮತ್ತೆ ನಮ್ಮೂರು ಮುಂದೆ ಯಾವ ಥರ ಜಾತ್ರೆ ಯಾವ ಥರ ಇದು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಬನ್ನಿ ರಾಮಣ್ಣ. ಸೊ ಬನ್ನಿ ತೋರಿಸ್ತೀನಿ ಗುರು. ಸೂಪರ್ ಅಲ್ಲ? ಸೊ ಬನ್ನಿ ಇವಾಗ ಡೈರೆಕ್ಟ್ ಗಂಗಮ್ಮ ದೇವಸ್ಥಾನ ಹತ್ರ ಹೋಗೋಣ. ಎಂತಿರುತ್ತೆ ಏನು ಅನ್ಕೋಬೇಡಿ, ಆದರೆ ಮಜಾ ಮಾತ್ರ ತುಂಬ ಇದೆ ಅಲ್ಲ ನಮ್ಮ ದೇವ್ರು ನೋಡೋಕ್ಕೆ. ಸೊ ನಮ್ಮೂರು ದೇವರಲ್ಲ, ಅದಕ್ಕೆ ನಾನು ಈ ಥರ ಅವ್ವ ಮಾಡ್ತಿದ್ದೀನಿ. ಸೊ ಇವಾಗ ಬನ್ನಿ ಡೈರೆಕ್ಟ್ ದೇವಸ್ಥಾನ ಹತ್ರನೇ, ಇನ್ನೆಲ್ಲಿ ಇಷ್ಟ ಮಾಡಲ್ಲ. ಸೊ ಬನ್ನಿ. ಅಂದರೆ ಅಲ್ಲಿ ಬಿಡ್ತಿಲ್ಲಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ರಶ್ ಇದೆ. ಸೊ ನಾನು ಗಾಡಿನ ಇಲ್ಲಿ ಪಾರ್ಕ್ ಮಾಡಿ, ಸೊ ಇವಾಗ ನಾನು ನನ್ನ ಫ್ರೆಂಡ್ ಆದರೆ ದೇವಸ್ಥಾನ ಕಡೆ ಓಡ್ತಿದ್ದೀವಿ. ಸೊ ಬನ್ನಿ, ಅಂದರೂ ತುಂಬ ಬೇಗ ಮಾಡಿ ನಮ್ಮ ದೇವ್ರನ್ನ ತೋರಿಸ್ತೀನಿ. ನಾವು ಆನಂದ ನೋಡಬೇಕು ಅಂತ. ಸೊ ಬನ್ನಿ, ನಾನು ಆಲ್ರೆಡಿ ಇದು 3 ಟೈಮ್ಸ್ ನೋಡ್ತಿರೋದು ಬೆಳಗ್ಗೆಯಿಂದ. ಸೊ ನಿಮಗೋಸ್ಕರ ನಾನು ಮತ್ತೆ ಬಂದಿದ್ದೀನಿ. ಹೆಂಗೆ ಅನಿಸ್ತಿತ್ತೆ ಮಗ ನಮ್ಮ ದೇವ್ರು ನೋಡಿ? ಆಲ್ರೆಡಿ ನೋಡಿದೆಯಲ್ಲ, ನಿಂಗೆ ಹೆಂಗೆ ಅನಿಸ್ತು ನಮ್ಮ ದೇವ್ರು ನೋಡಿ? ಚೆನ್ನಾಗಿ ಅನಿಸ್ತು. ಅಂದರೆ ಭಯಂಕರವಾಗಿದೆಯಲ್ಲ? ತುಂಬ ಭಯಂಕರವಾಗಿದೆ. ಸೊ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಗುರು, ಈಗ ತಾನೇ ನಮಗೆ ಮತ್ತೆ ಸ್ಪೆಷಲ್ ಎಂಟ್ರಿ ಸಿಕ್ಕಿದೆ ನಮ್ಮ ಸ್ವಾಮಿಯಿಂದ. ಸೊ ನಿಮಗೋಸ್ಕರ ಮಂಗಳಾರತಿ ಸ್ಪೆಷಲ್ ಹಂಗಂದ್ರೆ ಸ್ಪೆಷಲಾಗಿ ತೋರಿಸ್ತೀನಿ. ಸೊ ಯಾರು ಏನೋ ಅಂತಾರಲ್ಲ, ಏನು ಮಗ ಅದನ್ನೋದು ತೆಲುಗಲ್ಲಿ ನಾವು ಜಿಟ್ಟು ತಗ್ಗೇದಿಲ್ಲ ಅಂತಾರಲ್ಲ, ಆ ಥರ ಇದೆ ನಮ್ಮ ಬೈಬು. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಸೊ ಒಳಗಡೆ ಅಂತ ತುಂಬ ರಶ್ ಇದ್ದಾರೆ. ಸೊ ಇವಾಗ ನಾವು ರಶಲ್ಲಿ ತುಂಬ ಒಂಥರ ಸೆಲೆಬ್ರಿಟಿ ಥರ ಫೀಲ್ ಆಗುತ್ತಲ್ಲ ಮಗ, ನಮಗೆ ಸ್ಪೆಷಲ್ ಅಂದರೆ. ಸೊ ಬನ್ನಿ ಇವಾಗ ಬನ್ನಿ, ನಮ್ಮ ದೇವರು, ನಮ್ಮ ಆರಾಧ್ಯ ದೈವ, ನಮ್ಮ ಗಂಗಮ್ಮ ನಮಗೆ ತುಂಬ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತೋರಿಸ್ತೀನಿ, ನೀವೇ ನೋಡ್ಕೊ ಬನ್ನಿ. ನಾವು ವಿಡಿಯೋ ತೆಗೆಯೋಣ, ಯಾಕೆ ಅಂತ ಹೇಳಿದ್ರೆ ಮತ್ತೆ ಅವ್ರು ಬರ್ತಾರೆ ಲೇಟ್ ಆಗುತ್ತೆ. ಸೊ ಬನ್ನಿ ಇವಾಗ ಹೋಗಿ ಗಂಗಮ್ಮನ ತೋರಿಸ್ತೀನಿ ಗುರು. ಸೊ ಬನ್ನಿ ಇವಾಗ ಹೋಗೋಣ, ಗಂಗಮ್ಮನ ನಮ್ಮ ಮುಂದೆಯಿಂದ ತೋರಿಸ್ತೀನಿ. ಸೊ ಬನ್ನಿ ಈಗ. ಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ಎಲ್ಲ ತುಂಬ ನೋಡಿ ಸಂತೋಷ ಆಯಿತು. ಸೊ ಏನಪ್ಪ ಅಂತ ಹೇಳಿದ್ರೆ ಒಂಚೂರು ಇದಾಯ್ತಪ್ಪ. ಯಾಕೆ ಅಂತ ಹೇಳಿದ್ರೆ ಸ್ವಾಮೀಜಿ ನಮಗೆ ಮಂಗಳಾರತಿ ಕೊಟ್ಟಾಗ ನಾವು ನಿಂತ್ಕೊಂಡ್ವಲ್ಲ, ಅಲ್ಲಿ ಭಕ್ತಾದಿಗಳೆಲ್ಲ ಒಂಚೂರು ಇದು ಮಾಡ್ಕೊಂಡ್ರು. ಸೊ ಅದಕ್ಕೆ ನಾವು ಅಷ್ಟೊಂದು ಬೇಗ ಇದು ಮಾಡ್ಸೋಕ್ಕಾಗಿಲ್ಲ, ಸ್ವಾಮಿನೂ ಮಾತಾಡ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಹೋಗೋದ್ರು ಮಾಡಿದಾಗ ನೆಕ್ಸ್ಟ್ ಟೈಮ್ ಸ್ವಾಮಿನ ಮಾತಾಡ್ತೀವಿ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಲಾಸ್ಟ್ ಟೈಮು ಮರ ಸುತ್ತಿದ್ವಿ. ಸೊ ಈ ಟೈಮು ನಿಮ್ಮ ಜೊತೆನೇ ಮರ ಸುತ್ತಿಸ್ಬಿಡ್ತೀನಿ.
ಸೊ ಕೂತ್ಕೊಂಡು ಲಾಸ್ಟ್ ಹೋಗೋಣ ಬನ್ನಿ ಗುರು. ಸೊ ಇಲ್ಲೇನೋ ಗೊತ್ತಿಲ್ಲ, ಕೂತ್ಕೊಂಡ್ರೆ ಒಂಥರ ತಂಪಿರುತ್ತೆ. ಸೊ ಬನ್ನಿ ಹೋಗೋಣ ನಾನು ಹೇಳಿದ್ನಲ್ಲ. ಸೊ ಹೇಳೋ ಮಗ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಬ್ಲು ಚಾನಲ್. ಇವತ್ತು ನಂದು ನಾಲ್ಕು ಮಾಡಕ್ಕೆ ಹೋಗಿದ್ದೀನಿ ನೋಡಿ ಗಂಗಾವರ ದೇವಸ್ಥಾನದಲ್ಲಿ. ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕ್ಲಿಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಗಾಯ್ಸ್, ಬರ್ತೀವಿ. ನೋಡಿದ್ರ ಗುರು, ಇವನು ನಮ್ಮ ಅಣ್ಣನ ಮಗ. ನನ್ನ ನೋಡಿ ಯಾರು ರೇಂಜ್ ಕಲ್ತ್ಕೊಂಡವನು ಅಂದರೆ ವ್ಲಾಗ್ಸ್ನ ನಂತರನೇ ಇಮಿಟೇಟ್ ಮಾಡ್ತಾನೆ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರನು. ಸೊ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಅಂತ ಹೇಳಿದ್ರು ನನ್ನ ಮೇಲೆ ತುಂಬ ಅಂದರೆ ತುಂಬ ಕೋಪಕ್ಕಿದ್ದಾರೆ. ನೋಡಿ ತಿರ್ಗಿಸಿದ್ರೆ ಸಾಕು ನನ್ನ ಮಕ್ಳು ಹೆಂಗೆ ಯಾರು ರೇಂಜಿಗೆ ನೋಡ್ತಾರೆ. ಮಚ್ಚ ಇನ್ನೊಂದ್ಸರಿ ಹೋಗೋಣ. ಬೇಡ. ಸೊ ಬನ್ನಿ, ಪಾಪ ಅವ್ರಿಗೆ ಊಟನೇ ಕೊಡ್ಸಿಲ್ಲ. ಸೊ ಊಟ ಮಾಡಿಸ್ಕೊಂಡು ಸೊ ಮತ್ತೆ ನಮ್ದು ಇನ್ನೂ ಚಿಂತಾಮಣಿಯಲ್ಲೇ ವ್ಲಾಗ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೋ ಗಾಯ್ಸ್.